ನಮಸ್ಕಾರ ಆತ್ಮೀಯರೇ, ನಾನು ರಾಜೇಂದ್ರ ಎಸ್ ಖೋಕಾಟೆ. ಇವತ್ತು ನಾವು ಸಮುದ್ರ ತೀರದ ಬಗ್ಗೆ ಮನಮುಟ್ಟುವ ಕನ್ನಡ ಚಿಂತನೆಗಳನ್ನು ನಾವು ನೋಡೋಣ. ಹಾಗಾದರೆ ಬನ್ನಿ. ಸಮುದ್ರದ ಅಲೆಗಳು ಎಷ್ಟು ದೊಡ್ಡದಾಗಿದ್ದರೂ ಕರೆಯನ್ನು ತಲುಪಿದಾಗ ಶಾಂತವಾಗುತ್ತವೆ. ಹಾಗೆಯೇ ಜೀವನದ ಕಷ್ಟಗಳು ಒಂದು ದಿನ ಶಾಂತವಾಗುತ್ತವೆ. ಸಮುದ್ರ ತೀರದಲ್ಲಿ ಹೋದಾಗ ಮನಸ್ಸು ಪ್ರಕೃತಿಯ ಜೊತೆ ಮಾತನಾಡಲು ಶುರು ಮಾಡುತ್ತದೆ. ಅಲ್ಲಿ ಶಾಂತಿಯ ನಿಜವಾದ ಅರ್ಥ ಸಿಗುತ್ತದೆ. ಸಮುದ್ರದ ಮುಂದೆ ನಿಂತಾಗ ಅಹಂಕಾರ ಕರಗುತ್ತದೆ, ಏಕೆಂದರೆ ಪ್ರಕೃತಿಯ ಮಹತ್ವದ ಮುಂದೆ ನಾವು ತುಂಬ ಚಿಕ್ಕವರು. ಅಲೆಗಳು ಮರಳಿ ಮರಳಿ ಬರುತ್ತವೆ. ಜೀವನವು ಹಾಗೆ, ಸೋಲು ಬಂದರೂ ಮತ್ತೆ ಪ್ರಯತ್ನಿಸಬೇಕು. ಸಮುದ್ರ ತೀರದ ಗಾಳಿ ಕೇವಲ ದೇಹವನ್ನೇ ತಂಪಾಗಿಸುವುದಿಲ್ಲ, ಮನಸ್ಸಿನ ಒತ್ತಡವನ್ನು ದೂರ ಮಾಡುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಸಮುದ್ರದ ತೀರದಲ್ಲಿ ಕುಳಿತುಕೊಂಡರೆ ಸಮಯವೇ ನಿಧಾನವಾಗಿ ಸಾಗುವಂತಿರುವಂತೆ ಅನಿಸುತ್ತದೆ. ಸಮುದ್ರ ತನ್ನ ಆಳವನ್ನು ತೋರಿಸುವುದಿಲ್ಲ, ನಿಜವಾದ ವ್ಯಕ್ತಿತ್ವವೂ ಹಾಗೆ ಶಾಂತವಾಗಿರುತ್ತದೆ. ಸಮುದ್ರ ತೀರದಲ್ಲಿ ನಡೆಯುವಾಗ ಪ್ರತಿಯೊಂದು ಹೆಜ್ಜೆಯು ಜೀವನದ ನೆನಪುಗಳನ್ನು ಮರಳಿನ ಮೇಲೆ ಬರೆಯುವಂತಿದೆ. ಅಲೆಗಳು ಕರಿಯನ್ನು ಮುತ್ತಿಡುವ ಪ್ರತಿ ಸಾರಿ ಪ್ರಕೃತಿಯ ಪ್ರೀತಿಯ ಅರ್ಥವನ್ನು ಹೇಳುತ್ತದೆ. ಮನಸ್ಸು ದಣಿದಾಗ ಔಷಧಿ ಬೇಕಾಗುವುದಿಲ್ಲ, ಒಂದು ಸಮುದ್ರ ತೀರ ಇದ್ದರೆ ಸಾಕು. ಸಮುದ್ರದ ಶಬ್ದದಲ್ಲಿ ಒಂದು ವಿಚಿತ್ರ ಶಾಂತಿ ಇದೆ, ಅದು ಮನಸ್ಸಿನ ನೋವನ್ನು ಮರೆಸುತ್ತದೆ. ಸಮುದ್ರ ತೀರ ಅಂದರೆ ಕೇವಲ ಪ್ರವಾಸ ಸ್ಥಳವಲ್ಲ, ಆತ್ಮಕ್ಕೆ ಸಿಗುವ ವಿಶ್ರಾಂತಿಯ ತಾಣ. ಜೀವನದ ಅಲೆಗಳು ಎಷ್ಟೇ ಬಲವಾಗಿ ಹೊಡೆದರೂ ಧೈರ್ಯ ಇದ್ದರೆ ನಾವು ಮತ್ತೆ ಎದ್ದು ನಿಲ್ಲಬಹುದು. ಸಮುದ್ರ ಯಾವತ್ತೂ ಹಿಂದಕ್ಕೆ ಹೋಗುವುದಿಲ್ಲ, ಅದು ಮತ್ತೆ ದೊಡ್ಡ ಅಲೆಯಾಗಿ ಮರಳುತ್ತದೆ. ಅದೇ ಜೀವನದ ಪಾಠ. ಸಮುದ್ರ ತೀರದಲ್ಲಿ ಕಳೆದ ಕ್ಷಣಗಳು ಕ್ಯಾಮ್ರಾದಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ಉಳಿಯುತ್ತವೆ. ಆತ್ಮೀಯರೇ, ನಾನು ರಾಜೇಂದ್ರ ಎಸ್ ಖೋಕಾಟೆ. ತುಂಬು ಹೃದಯದ ಧನ್ಯವಾದಗಳು.